ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಆರೋಗ್ಯದ ಅಡುಗೆ ಮನೆಯಲ್ಲಿ ಇವತ್ತು ತುಂಬಾ ಸಿಂಪಲ್ ಆದಂತಹ ಒಂದು ನಿಂಬೆಹಣ್ಣಿನ ಒಂದು ಪಾನಕ ಅಥವಾ ಶರಬತ್ನ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಶೇಷವಾಗಿ ನಾವು ನಿಂಬೆಹಣ್ಣಿನ ಜ್ಯೂಸ್ನ ಎಲ್ಲರೂ ಕೂಡ ಮಾಡ್ತೀವಿ, ಬಟ್ ಇದನ್ನು ನಾವು ಜಸ್ಟ್ ಒಂದೇ ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ಹಾಗೆ ತುಂಬಾ ಆರೋಗ್ಯಕರವಾದಂತಹ ಈ ಒಂದು ನಿಂಬೆಹಣ್ಣಿನ ಜ್ಯೂಸ್ನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಒಂದು ವಸ್ತುನ ನಾನಿಲ್ಲಿ ಬಳಸಿ ಮಾಡ್ತಾ ಇದ್ದೀನಿ, ಅದೇನು ಅಂತ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಬನ್ನಿ, ಮೊದಲನೇದಾಗಿ ನೋಡಿ, ನಾನಿಲ್ಲಿ 2 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ನಾವು ನಿಂಬೆಹಣ್ಣಿನ ನಾವು ಡೈರೆಕ್ಟಾಗಿ ನಾವು ಕಟ್ ಮಾಡೋದಕ್ಕಿಂತ ಫಸ್ಟು ನಾವು ನಿಂಬೆಹಣ್ಣನ್ನು ನೀರಲ್ಲಿ ತೊಳೆದು ನಂತರ ನೋಡಿ ಈ ಥರ ನಾವು ಚೆನ್ನಾಗಿ ಕೈಯಿಂದ ಈ ಥರ ಉಜ್ಜಬೇಕು. ಈ ಥರ ಉಜ್ಜೋದ್ರಿಂದ ರಸ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು, ನೀವು 1 ಗ್ಲಾಸ್ ಮಾಡ್ತೀನಿ ಅನ್ನೋದಾದರೆ ನೀವಿಲ್ಲಿ 1 ನಿಂಬೆಹಣ್ಣನ್ನು ಬಳಸ್ಬೋದು. ನಾನಿಲ್ಲಿ ಚಿಕ್ಕ ಸೈಜಲ್ಲಿರುವಂಥದ್ದು 2 ನಿಂಬೆಹಣ್ಣನ್ನು ನಾನು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿವಾಗ ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನೀವು ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಕಟ್ ಮಾಡಿದ ನಂತರ ನೋಡಿ, ನಾನಿವಾಗ ಒಂದು ಬೌಲಿಗೆ ಇವಾಗ ನಿಂಬೆಹಣ್ಣನ್ನು ಚೆನ್ನಾಗಿ ನಾನು ಇಂಟ್ಕೊಂಡು ರಸ ಎಲ್ಲನೂ ಹೊರಗಡೆ ತಗೊಳ್ತಾ ಇದ್ದೀನಿ. ನಿಂಬೆಹಣ್ಣು ತುಂಬಾ ಒಳ್ಳೆಯದು ನಮ್ಮ ಒಂದು ಆರೋಗ್ಯಕ್ಕೆ. ಹಾಗೆಯೇ ಇದು ಬಾಯಾರಿಕೆಗೆ, ದಣಿವು, ಸುಸ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಜ್ಯೂಸು. ನೋಡಿ, ರಸ ಎಲ್ಲನೂ ಕಂಪ್ಲೀಟಾಗಿ ನಾನು ತೆಕ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾರಿಗೆ ಡೈರೆಕ್ಟಾಗಿ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕ್ಲೀನಾಗಿ ನೋಡಿ ಬೀಜ ಎಲ್ಲ ಸಪ್ರೇಟಾಗಿ ಆಗುತ್ತೆ. ನಂತರ ಇದಕ್ಕೆ ನೋಡಿ ನಾನು ಸುಮಾರು 4 ಟೇಬಲ್ ಸ್ಪೂನು ಆರ್ಗ್ಯಾನಿಕ್ ಬೆಲ್ಲನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 2 ಗ್ಲಾಸಲ್ಲಿ ಅಳತೆನಲ್ಲಿ ತೋರಿಸ್ತಾ ಇರುವಂಥದ್ದು. ನಿಮಗಿಲ್ಲಿ ಬೆಲ್ಲ ಇನ್ನೂ 1-2 ಸ್ಪೂನ್ ಬೇಕು ಅಂದರೆ ನೀವಿಲ್ಲಿ ಹಾಕ್ಕೊಳ್ಬೋದು. ನಂತರ ನೋಡಿ, ನಾನು ಹೇಳಿದ್ನಲ್ವ ಒಂದು ವಸ್ತುನ ಸೇರಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಅದೇ ನಾನಿಲ್ಲಿ ಬಳಸ್ತಾ ಇರುವಂಥದ್ದು 1 ಇಂಚು ನಾನಿಲ್ಲಿ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ಲೇವರಿಗೆ ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, 1/4 ಗ್ಲಾಸ್ ನಾವಿಲ್ಲಿ ನೀರನ್ನು ಸೇರಿಸಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ನಾನು ಮತ್ತೊಮ್ಮೆ ಫಿಲ್ಟರ್ ಮಾಡ್ಕೊಳ್ತೀನಿ. ಈ ಥರ ಒಂದು ಪಾತ್ರೆಗೆ ನಾವು ಈ ಥರ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ನಾವು ಪಾತ್ರೆಗೆ ನಾವು ಬೆಲ್ಲನ ಹಾಕಿ ಅದನ್ನು ಕರಗೋ ಗಂಟ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ನಿಂಬೆಹಣ್ಣು ಇದು ಮಾಡಿ ಮತ್ತೆ ನಾವು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಅದ್ರ ಬದಲಾಗಿ ಒಂದೇ ಸಲ ನಾವು ಜಾರಿಗೆ ನಾವು ಡೈರೆಕ್ಟಾಗಿ ಬೆಲ್ಲ ಹಾಕಿ ನಾವು ಮಾಡೋದ್ರಿಂದ ಬೇಗ ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು. ನಂತರ ನೋಡಿ, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1/4 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು ಸ್ವಲ್ಪ ನನಗೆ ಫ್ಲೇವರ್ ಇಷ್ಟ. ಶುಂಠಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ, ಹಾಗಾಗಿ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು. ನಂತರ ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನು ಆಲ್ರೆಡಿ ಅಂದರೆ ಕಾಮಕಸ್ತೂರಿ ಬೀಜನ ನಾನು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ತಂಪು ಕೊಡುತ್ತೆ ನಮ್ಮ ದೇಹಕ್ಕೆ. ತುಂಬ ಓವರ್ ಈಟ್ ಆದಂಥವರು ಈ ಒಂದು ರೀತಿಯಾಗಿ ನೀವು ನಿಂಬೆಹಣ್ಣಿನ ಪಾನಕನ ಕುಡಿಯೋದ್ರಿಂದ ಸುಸ್ತಾಗಲಿ, ದಣಿವಾಗಲಿ, ಬಾಯಾರಿಕೆ ಆಗಲಿ ಬೇಗನೆ ಕಮ್ಮಿ ಆಗುತ್ತೆ. ಬೆಲ್ಲ ಬಳಸಿರೋದು, ಹಾಗೆ ಶುಂಠಿ, ನಿಂಬೆಹಣ್ಣು ಇದೆಲ್ಲ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲಿ ಜಸ್ಟ್ ಆಪ್ಷನಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು, ನಾನಿಲ್ಲಿ ಅಂದರೆ ಕಾಮಕಸ್ತೂರಿ ಬೀಜನ ಹಾಕಿದ್ದೀನಿ. ನೀವಿಲ್ಲ ಅಂತಂದರೆ ಹಾಗೆ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಇವಾಗ ನೋಡಿ, ಸರ್ವ್ ಮಾಡ್ಕೊಂಡಿದ್ದಾಗಿದೆ. ನೋಡೋದಕ್ಕಂತೂ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಒಂದು ಸಲ ಪ್ರಯತ್ನ ಮಾಡಿ. ತುಂಬ ಬಿಸಿಲಿರೋದ್ರಿಂದ ಈ ಒಂದು ನಿಂಬೆಹಣ್ಣಿನ ಶರಬತ್ತು ತುಂಬಾ ನಮ್ಮ ಒಂದು ದೇಹಕ್ಕೆ ತಂಪನ್ನು ಕೊಡುತ್ತೆ. ಹಾಗೆಯೇ ಭಾಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು.
ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.